ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಶಿಕ್ಷಣ ಇಲಾಖೆಯ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಬಂಧುಗಳೇ. ಶಿಕ್ಷಕರು ಮಕ್ಕಳ ಮಟ್ಟಕ್ಕೆ ಇಳಿದು ಬೋಧನೆ ಮಾಡಿ ಮಲ್ಗಾಣ್ ಅಂತಕ್ಕಂಥವ್ರು ಹೇಳಿದ್ದಾರೆ. ಈ ಮಲ್ಗಾಣ್ ಅಂತಕ್ಕಂಥವ್ರು ಏನಾಗಿದ್ದಾರೆ ಅನ್ನೋದನ್ನು ವರದಿಯಲ್ಲಿ ವಿವರವಾಗಿ ನೋಡೋಣ. ಸಿಂದಗಿ ತಾಲೂಕಿನಲ್ಲಿ ನಡೆದ ಕಾರ್ಯಕ್ರಮ. ಶಿಕ್ಷಕರು ಯಾವುದೇ ಪರಿಕಲ್ಪನೆಯ ಮೇಲೆ ಕೆಲಸ ಮಾಡುವ ಮೊದಲು ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಬೋಧನೆ ಮಾಡಲು ಉತ್ತಮ ಯೋಜನೆ ರೂಪಿಸಿಕೊಂಡು ನಲಿ ಕಲಿ ಮಕ್ಕಳಿಗೆ ಉತ್ತಮ ಕಲಿಕೆ ಮಾಡಲು ಮುಂದಾಗಬೇಕು ಎಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಂಗಮ್ಮ ವಸ್ತಿ ಕನ್ನೊಳ್ಳಿ ನಲಿ ಕಲಿ ಆದರ್ಶ ಶಿಕ್ಷಕಿ ಶ್ರೀಮತಿ ಬಿ ಮಲಗಾಣ್ ಹೇಳಿದರು. ಪಟ್ಟಣದ ಹೊರವಲಯದ ಬಸವ ಆದರ್ಶ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕಾರ್ಯಾಲಯ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಸಿಂದಗಿ ವಲಯ ಮಟ್ಟದ ಪ್ರಥಮ ನಲಿ ಕಲಿ ಶಿಕ್ಷಕರ ಸಮಾಲೋಚನೆ ಸಭೆಯಲ್ಲಿ ಅವರು ತರಬೇತಿ ನೀಡಿ ಮಾತನಾಡಿ, ಅವರು ಮಕ್ಕಳಿಗೆ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳ ಪರಿಚಯ ನೀಡಬೇಕು ಎಂದರು. ಯಲಗೋಡ್ ಸರ್ಕಾರಿ ಶಾಲೆಯ ನಲಿ ಶಿಕ್ಷಕಿ ಶ್ರೀಮತಿ ಎ ಅಲ್ಮದ್ ಅವರು ಮಾತನಾಡಿ, ಮಕ್ಕಳಿಗೆ ಓದು ಬರಹ ಮೊದಲು ಕಲಿಯಬೇಕು. ಶಿಕ್ಷಕರು ಸರ್ಕಾರದ ಯೋಜನೆ ಪರಿಣಾಮಕಾರಿಯಾಗಿ ಬಳಕೆಯಾಗಬೇಕು. FLN ಅಭ್ಯಾಸಗಳು ಸರಿಯಾಗಿ ಮಕ್ಕಳಿಗೆ ತಿಳಿಸಬೇಕು ಎಂದರು. ಇನ್ನು ಅಜಿಂ ಪ್ರೇಮ್ಜಿ ಮಾರ್ಗದರ್ಶಕ ತಿಪ್ಪಣ್ಣ ಜಂಬಿಗಿ ಮಾತನಾಡಿ, ಪ್ರತಿ ತಿಂಗಳ ಮಂಗಳವಾರ ನಲಿ ಕಲಿ ಸಮಾಲೋಚನೆ ಸಭೆ ಜರುಗುತ್ತವೆ. ಶಿಕ್ಷಕರು FNL ಮೂಲಕ ನಲಿ ಕಲಿ ಚಟುವಟಿಕೆ ಅಳವಡಿಸಿಕೊಂಡು ಮಕ್ಕಳಿಗೆ ಕಲಿಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. ಹಿರಿಯ ಶಿಕ್ಷಕ ಜಗದೀಶ್ ಸಿಂಗೆ ಮಾತನಾಡಿ, ನಲಿ ಕಲಿ ಪದ್ಧತಿಯಲ್ಲಿ ಮಕ್ಕಳಿಗೆ ಕಲಿಕೆ ಪೂರಕವಾಗಿದೆ ಎಂದರು. ನಲಿ ಕಲಿ ಶಿಕ್ಷಕರಾದ ಉಮೇಶ್ ಕಟ್ಟಿ, ಶ್ರೀಮತಿ YB ಮುನವಳ್ಳಿ, ಶ್ರೀಮತಿ MR ಕಂಟಿಗೊಂಡ ನಲಿ ಕಲಿ ಶಿಕ್ಷಕರಿಗೆ ತರಬೇತಿ ನೀಡಿದರು. ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋದ್ರ ಮೂಲಕ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಸಹಿತ ಅವರೇ ನೆರವೇರಿಸಿದರು. ಹೀಗೆ ನಡೆದಂಥ ವರದಿಯನ್ನು ವಿನಯ್ ಕುಮಾರ್ B ಅಗಸರ್ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಆಮೇಲೆ ಇಬ್ಬರು ಕೂಡಿ ಒಂದು ನಾವು ಕತೆ ಚಾರ್ಟನ್ನು ತೋರಿಸಿದಾಗ ಈ ನೋಡಿ ಏನೈತಿ ಅಂತ ಹೇಳಿದಾಗ ಈಗಾಗಲೇ 2ನೇ ವರ್ಗದ ಕಥೆಗಳನ್ನು ಕೂಡ ಕಲ್ತಿರ್ತಾವ ಮಕ್ಕಳು. ತಮ್ಮದೇ ಆದಂಥ ಭಾಷೆ ಒಳಗೆ ಒಂದು ವಾಕ್ಯವನ್ನು ಹೇಳಿದ್ರೆ ಸಾಕ ಮಗು ಅಲ್ಲಿ ಮಾತನಾಡ್ತೈತಿ, ಸಂಭಾಷಣೆ ಒಳಗೆ ಇದು ಬರ್ತೈತಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಮ್ಗೆ ಇರ್ಬೇಕು ಆ ಮಕ್ಕಳನ್ನ. ಹೌದಲ್ರಿ? ಇದು ಓದೋದಲ್ಲ, ಫಸ್ಟ್ ಅದನ್ನ ತೋರಿಸ್ಬೇಕು, ನಾವು ಅವು ಗುರುತಿಸ್ಬೇಕು, ಮಾಡ್ತೀವಿ. ಅದನ್ನ ಬರೆದಿಡಕ್ಕಾಗತ್ರಿ? ಎಲ್ಲಾನು ಬರೆದಿರಬೇಕು. ದಾಖಲೆ ಅಂತಂದ್ರೆ ಎಲ್ಲಾನು ಬರೆದಿರಕ್ ಆಗಿಲ್ಲ. ಯಾಕೆ ಹೊರೆ ಭಾಳ ಐತಿ ಶಿಕ್ಷಕರಿಗೆ. ನಾನು ಈಗ 2 ವರ್ಷ ಮಾಡಿದ್ದೀನಿ. ಜೂನ್ ತಿಂಗಳಲ್ಲಿ ಮಗು ಎಲ್ಲಾ ಒಂದೇ ತರ B-ನಲ್ಲಿ ಇರಂಗಿಲ್ಲ, P-ನಲ್ಲಿ ಇರಂಗಿಲ್ಲ, BBನೂ ಇರಂಗಿಲ್ಲ. ಹೌದಲ್ರಿ ಸರ್? ಅಲ್ಲಿ ಒಂದು 5 ಮಕ್ಕಳೇ ನಾವು ಹುಷಾರಿರ್ತಾರೆ ಸರ್, ಜಾಣರು ಇರ್ತಾರೆ. B-ದಾಗೂ ಇರ್ಬೋದು. ಇಲ್ಲಿ ಏನದ ನೋಡ್ರಿ ಸರ್, ಈಗ ಮೌಖಿಕದಲ್ಲಿ ಮೇಡಮ್ ಮೌಖಿಕ ಸರ್, ನಾವು ಮೌಖಿಕವಾಗಿ ಸರ್ ಪ್ರಶ್ನೆ ಕೇಳೋದ್ರಿ ಸರ್. ಈಗ 1 ರಿಂದ 4 ಮೌಖಿಕ ಪ್ರಶ್ನೆ ಕೇಳಿದ್ರೆ ನೀವು BB ಕೊಡ್ರಿ, P ಕೊಡ್ರಿ, ಏನು ಕೊಡ್ರಿ ಸರ್. ತಿಪ್ಪಣ್ಣ ಸರ್ ಅವರಿಗೆ ವಂದನೆಗಳನ್ನ ಹೇಳುವುದರ ಜೊತೆಗೆ ಈ ಕಾರ್ಯಾಗಾರದ ಸಿಂದಗಿ ವಲಯದ ಎಲ್ಲಾ ಸಂಪನ್ಮೂಲ ನಲಿ ಕಲಿ ಶಿಕ್ಷಕರಿಗೂ ಹಾಗೂ ನಮ್ಮ MRP ಶಿಕ್ಷಕರಿಗೂ ಹಾಗೂ ಈ ಶಾಲೆಯನ್ನ ಒಂದು ಕಾರ್ಯಾಗಾರವಾಗಿ ಸುವ್ಯವಸ್ಥಿತವಾಗಿ ವಾತಾವರಣ ಇರೋದ್ರಿಂದ ಈ ಶಾಲೆಯನ್ನ ನಮಗೆ ಕಾರ್ಯಾಗಾರ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲೆಯ ಒಬ್ಬ ಅಧ್ಯಕ್ಷರಿಗೂ ಹಾಗೂ ಈ ಶಾಲೆಯ ಎಲ್ಲ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಇಲ್ಲಿಯ ಸಹಶಿಕ್ಷಕ ಪರಿಹರಿಸಿಕೊಳ್ಳಿಕ್ಕೆ ಒಂದು ಸೆಷನ್ ಇರ್ತದೆ. ಇದು ಎಲ್ಲ ಶಿಕ್ಷಕರಿಗೆ ಇದೇ ಒಂದು ರೂಮ್ನಲ್ಲಿ ಇರ್ತದೆ. ಇದಾದಮೇಲೆ ನಾವು ಬಯೋಮೆಟ್ರಿಕ್ ಹಾಕ್ತೀವಿ. ಆಮೇಲೆ ಕನ್ನಡ ಮತ್ತು ಗಣಿತ ವಿಷಯದ ಮೇಲೆ ಪ್ರಾತ್ಯಕ್ಷಿಕೆಗಳನ್ನ ಮೇಡಮ್ ಅವರು ಮಾಡ್ತಾರೆ. ನಮಗೆ ಇಲ್ಲಿ ಸುಗಮಕಾರರಾಗಿ
ನಾವೆಲ್ಲರೂ ನಲಿಕಲಿ ಶಿಕ್ಷಕರು ಇಲ್ಲಿ ಏನೈತಿ ನಾವು ಹಂಚ್ಕೊಳ್ಳೋದು ವಿಷಯವನ್ನು ಹಂಚ್ಕೊಳ್ಳೋದು ಯಾಕಂದ್ರೆ ನಾವೇನು ಮತ್ತೆ ಮಾಡ್ತಿಲ್ಲ ಹೋದ ವರ್ಷ ಹೆಂಗೋ ಮಾಡಿ ಎಫ್ಎಲ್ ಕೊಟ್ಟಿವಿ ಎಲ್ಲ ಒಂದು ಇದು ಈ ಸಲ ಮಾತ್ರ ಈ ಒಂದು 17 ಕಲಿಕಾಪುರನ ಆಧಾರವನ್ನು ಇಟ್ಕೊಂಡು ನಾವು 36 ಪೇಜ್ ನಾವು ಡಾಕ್ಯುಮೆಂಟೇಷನ್ ಅದು ನಿಮ್ಮೆಲ್ಲ ಇದು ಮಾಡ್ಕೊಂಡು ಬಂದಿರ್ತಾರೆ ಅದು ಇವಾಗ ನಾವೆಲ್ಲ ಓದ್ಕೊಂಡಿರ್ಬೇಕು ಶಿಕ್ಷಕರಾಗಿ ಯಾಕಂದ್ರೆ ಈ ವರ್ಷ ಕಡ್ಡಾಯ ಪ್ರಕಾರ ನಾವು ಮಕ್ಕಳನ್ನ ಏನು ಓದಕ್ ಬರ್ಲಿಲ್ಲ ತಿಳ್ಕೊಳ್ಳೋಣ ಅಂತ ಸರ್ ಆಲ್ಮೋಸ್ಟ್ ಫಾರಂ ತುಂಬೋದು ನಾವು ನಲಿಕಲಿ ಶಿಕ್ಷಕರನ್ನೇ ತುಂಬಾಡ್ರಿ ಸರ್. ಈಗ ಯಾರೋ ಮುಖ್ಯ ಗುರುಗಳ ಕೈಯ ಕೊಡ್ತಾರೆ ಸರ್ ಫಾರ್ಮೆಟ್ ತುಂಬದ್ರಿ, ಅವ್ರ ಕೈ ಕೊಡೋದು ಬ್ಯಾಡ್ರಿ ಸರ್. ನಾವು ತುಂಬಲಿಲ್ಲ ಅಂದ್ರೆ ಬೇರೆ ಸರ್ಗಳ ಕೈ ಕೊಡ್ತೀವಿ ಸರ್. ನಾವು ಹಂಗನು ತುಂಬೋದು ಬ್ಯಾಡ್ರಿ ಸರ್. ಈ ಸಲ ಹಂಗಿಲ್ರಿ ಸರ್. ಹೋದ್ ಸಲ ನಾವು ಯಾರ್ಯಾರೋ ತುಂಬೇರಿ ಸರ್, ನಾವು ತುಂಬಿಲ್ರಿ. ಈ ಸಲ ಹಂಗೆ ಮಾಡೋದು ಬ್ಯಾಡ್ರಿ ಅಂತ ನಲಿಕಲಿ ಶಿಕ್ಷಕರಿ ಸರ್. ಆ ಮಗು ಕರೆಕ್ಟ್ ಆಗಿ ಅದು ನನ್ನ ಜೋಡಿ ಮಾತಾಡ್ತು, ಮೌಖಿಕವಾಗಿ ಮಾತಾಡ್ತು, ಹೇಳ್ತು, ಮಾಡ್ತು ಅಂದ್ರೆ ನಾವು ಅಲ್ಲಿ ಏನ್ ಮಾಡಮಿ BB AA PP ಅಂತ ಕೊಡೋಣ ಸರ್. ಕರೆಕ್ಟ್ ಆಗಿ ಕೊಡೋಣ ಸರ್. ಈ ಸಲ ಹಂಗಿಲ್ಲ, ತಂಡ ರಚನೆ ಮಾಡ್ಯಾರ ಸರ್ ಡೇಟ್ಲಿಂದ. ನಿಮ್ಗೆ ಅದನ್ನ ಹೇಳ್ತೀನಿ ನಾನು. ತಂಡ ರಚನೆ ಮಾಡ್ಯಾರ. ನಾವು ಏನು APP BB ಕೊಡ್ತೀವಿ, ನಾವು ಫಾರ್ಮೆಟ್ ಏನು ತುಂಬಿಕೊಡ್ತೀವಿ ನಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅದೇ ಫಾರ್ಮೆಟ್ ಇಟ್ಕೊಂಡು ಅದೇ ಕಲಿಕಾಫರ್ ಇಟ್ಕೊಂಡು ಕ್ಲಾಸಿಗೆ ಬರ್ತಾರೆ ಸರ್. ನಿಮ್ಗೆ ಅದನ್ನ ಹೇಳ್ತೇನೆ, ಕ್ಲಾಸಿಗೆ ಬರ್ತಾರೆ ಅವರು. ನಾವು ಸುಮ್ಮನೆ ಏನೋ ದೇವ್ರ ಅಂಕಿ ಹಾಕೊಡೋದು, ಆಮೇಲೆ ನಮ್ಗೆ ನೆನಪೇ ಇರಂಗಿಲ್ಲ ಸರ್. ನಾವು ಏನು ಹಾಕೊಟ್ಟಿರ್ತೀವಿ ಅನ್ನೋದು ಅದು ಒಂದು ಜೆರಾಕ್ಸ್ ಸಹಿತ ನಿಮ್ಮ ಬಲ್ಲಿ ಇಟ್ಕೋಬೇಕ್ರಿ ಸರ್. ನೀವು ಒಂದು ಜೆರಾಕ್ಸ್ ಇಟ್ಕೊಡ್ರಿ ಸರ್. ನಾ ಜೂನ್ ತಿಂಗಳಲ್ಲಿ ಏನು ಕೊಟ್ಟೀನಿ, ಜುಲೈ ತಿಂಗಳಲ್ಲಿ ಏನು ಕೊಟ್ಟೀನಿ, ತಿಂಗಳ ನಾವು ಏನು ಕೊಟ್ಟಿನಿ ನಮ್ಮ